ಸ್ವರ್ಣವಲ್ಲಿಯ ಪೂಜ್ಯ ಸ್ವಾಮೀಜಿಗಳ ಹಾಗೂ ಎಲ್ಲ ಪೂಜ್ಯರ ಪಾದಾರವಿಂದಗಳಿಗೆ ವಂದಿಸಿ, ನಾವೆಲ್ಲ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ಸದಸ್ಯರು ಇರೋದರಿಂದ ಮಾತಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ನನ್ನ ಹೆಸರು ಕರೆದಿರೋದ್ರಿಂದ ಒಂದೆರಡು ಸಂಗತಿಗಳನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನನಗೆ ಸುಮಾರು 88ರ ಸಮಯದಿಂದ 1988ರಿಂದ ಈ ಜಿಲ್ಲೆಯ ಬೇರೆ ಬೇರೆ ಪರಿಸರ ಹೋರಾಟಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳಲ್ಲಿ ಅನಂತ ಅಸೀಸರವರು ಜೋಡಿಸಿದರು. ಅದಾದಮೇಲೆ ಪೂಜ್ಯ ಸ್ವಾಮೀಜಿಯವರು 1992ರಲ್ಲಿ ಏನು ಬೇಡ್ತಿ ನದಿಗೆ ಕಟ್ತಾ ಇರುವಂಥ ಡ್ಯಾಮನ್ನು ವಿರೋಧಿಸಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದ್ವೋ, ಅಂದಿನಿಂದ ಬೇರೆ ಬೇರೆ ಸಂದರ್ಭಕ್ಕೆ ನಿರಂತರವಾಗಿ ಈ ಜಿಲ್ಲೆ ಮತ್ತು ಪಕ್ಕದ ಶಿವಮೊಗ್ಗ ಜಿಲ್ಲೆ, ಒಟ್ಟಾರೆ ಮಲೆನಾಡಿನ ಜಿಲ್ಲೆಗಳ ಜನರಿಗೆ ಆಗ್ತಾ ಇರುವಂಥ ಅನೇಕ ಯೋಜನೆಗಳ ತೊಂದರೆ ಬಗ್ಗೆ ನಾನು ಭಾಗವಹಿಸಿದ್ದು ನೆನಪು ಆಗ್ತಾ ಇದೆ ನನಗೆ. ಈಗಾಗಲೇ ಭಾಳ ಹಿರಿಯರು ಮಾತಾಡಿದರೆ, ವಿಶೇಷವಾಗಿ ಪ್ರೊಫೆಸರ್ BM ಕುಮಾರಸ್ವಾಮಿಯವರು ಮಾತಾಡಬೇಕಾದ್ರೆ ಉಲ್ಲೇಖ ಮಾಡಿದರು. ಸುಮಾರು 960ಕ್ಕಿಂತ ಹೆಚ್ಚು ಕುಟುಂಬಗಳು ಈ ಯೋಜನೆಯಿಂದ ತೊಂದರೆಗೊಳಗಾಗುತ್ತೆ ಅಂತ. ನಮ್ಮಲ್ಲಿ ಬಹಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ನಮ್ಮ ಜಿಲ್ಲೆಯು ಸೇರಿದಂತೆ ಪಕ್ಕದ ಅನೇಕ ಜಿಲ್ಲೆಗಳಲ್ಲಿ ಕಳೆದ 10-20 ವರ್ಷಗಳ ಹಿಂದೆ 80ರ ದಶಕದಿಂದನೂ ಬೇರೆ ಬೇರೆ ಯೋಜನೆಗಳು ಬಂದವು. ಅದು ಕುಡಿಯೋ ನೀರಿಂದಿರ್ಬೋದು, ಅಥವಾ ಇನ್ಯಾವುದೋ ಹುಲಿ ಸಂರಕ್ಷಣೆ ಯೋಜನೆ ಇರ್ಬೋದು, ಆನೆ ಸಂರಕ್ಷಣೆ, ಈ ಥರ ಅನೇಕ ರಾಜ್ಯ ಕೇಂದ್ರ ಸರ್ಕಾರಗಳ ಯೋಜನೆ ಬಂತು. ಆ ಎಲ್ಲ ಯೋಜನೆಗಳಲ್ಲೂ ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ಹೆಚ್ಚಿನ ಪ್ರಮಾಣದಲ್ಲಿ ತೊಂದರೆ ಪಟ್ಟಂಥವರು ಅರಣ್ಯವಾಸಿಗಳು, ವನವಾಸಿಗಳು, ಬುಡಕಟ್ಟು ಜನಗಳು, ಹಾಗೆ ಅಲ್ಲಿರುವಂಥ ಈ ಅರಣ್ಯ ಅತಿಕ್ರಮಣವನ್ನು ಆಶ್ರಯಿಸಿ ಬದುಕ್ತಾ ಇರುವಂಥ ಎಲ್ಲ ನಮ್ಮ ಬಂಧುಗಳು. ಈ ಜನಗಳು ಈ ರೀತಿ ಹೋರಾಟದಲ್ಲಿ ಬಹಳ ಭಾಗವಹಿಸಬೇಕನ್ನುವಂಥ ಬೇಡಿಕೆ ಇದ್ದಾಗೆಲ್ಲ ಒಂದು ಶಕ್ತಿ ಕೆಲಸ ಮಾಡ್ತಿತ್ತು. ಅದೆಲ್ಲ ನೀವು ಹೋಗಬೇಡ್ರಿ, ನಿಮ್ಮ ಕಷ್ಟ ನೀವು ನೋಡಿ, ನಿಮ್ಮ ಕೆಲಸ ನೀವು ನೋಡಿ, ನೀವು ಯಾಕೆ ಅದರಲ್ಲಿ ಭಾಗವಹಿಸಬೇಕು, ಈ ರೀತಿ ತಥಾಕಥಿತ ಒಂದು ಜನಾಂಗವನ್ನು ಉದ್ದೇಶಿಸಿ ನೀವು ಭಾಗವಹಿಸೋದು ಬೇಡ ಅನ್ನೋಂಥ ಮಾತನ್ನು ಹೇಳ್ತಿದ್ರು. ಆದರೆ ನಾವೆಲ್ಲರೂ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈ ಎಲ್ಲ ಸಮುದಾಯದವರು ಸೇರಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ನಮಗೆ ನಾವೇ ಒಂದ್ಸಲ ಚಪ್ಪಾಳೆ ತಟ್ಟಿ ಅಭಿನಂದಿಸ್ಕೊಳ್ಬೇಕು. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅತ್ಯಂತ ಹಿಂದುಳಿದ ಸಮುದಾಯ, ಅತ್ಯಂತ ಕಾಡಿನಲ್ಲಿರುವಂಥ ಎಲ್ಲರೂ ನಾವಿಲ್ಲಿ ಸೇರಿದ್ದೇವೆ. ಇದರ ಅರ್ಥ ಇಷ್ಟೇ, ಸರ್ಕಾರಗಳು ಈ ಜಿಲ್ಲೆಗೆ ಯಾವ್ಯಾವುದೆಲ್ಲ ಮಾರಕವಾದಂಥ ಯೋಜನೆಗಳು ತರ್ತಾವೋ ಅದೆಲ್ಲ ಯೋಜನೆಗಳಿಗೂ ನಾವೆಲ್ಲ ಒಟ್ಟಿಗೆ ವಿರೋಧ ಮಾಡ್ತೀವಿ ಅನ್ನುವಂಥ ಒಂದು ಸಂದೇಶವನ್ನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋಕ್ಕೋಸ್ಕರ ನಾವಿಲ್ಲಿ ಸೇರಿದ್ವನ್ನು ನಾನು ಅಂದ್ಕೊಳ್ತೇನೆ. ಪಕ್ಕದ 2-3 ಜಿಲ್ಲೆಗಳಲ್ಲಿ ನಾನೇನು ಉಲ್ಲೇಖ ಮಾಡಿದೆ, ಕಳೆದ 10-20 ವರ್ಷಗಳಿಂದ ಯಾರೆಲ್ಲ ಬೇರೆ ಬೇರೆ ಕಾರಣಕ್ಕೆ ನಿರಾಶ್ರಿತರಾದರೂ ಅವರಿಗೆ ಇವತ್ತಿನವರೆಗೆ ಮನೆ ಕಟ್ಟೋದಕ್ಕೆ ಜಾಗ ಸಿಗದೇ ಇರುವಂಥ ಉದಾಹರಣೆಗಳು ಇದೆ. ಮನೆ ಕಟ್ಟೋದಕ್ಕೆ ಜಾಗ ಸಿಕ್ಕಿದ್ರೆ ಮಾಡೋದಕ್ಕೆ ಉದ್ಯೋಗ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ರಸ್ತೆ ಇಲ್ಲ, ಇನ್ನೂ ಇಲ್ಲಗಳೇ ಬಹಳ ಇದೆ. ಪಕ್ಕದ ಖಾನಾಪುರದಲ್ಲಿ ಈಗಾಗಲೇ ಅಲ್ಲಿಯ ಜನನ ಸ್ಥಳಾಂತರ ಮಾಡುವಂಥ ಯೋಜನೆ ನಡೀತಾ ಇದೆ, ಹುಲಿ ಸಂರಕ್ಷಣಾ ಯೋಜನೆಯ ನಿಮಿತ್ತವಾಗಿ. ಆ ಜನಾಂಗಕ್ಕೆ ಈಗ ನಿಮಿತ್ತವಾಗಿ ಏನೋ ಪರಿಹಾರ ಕೊಟ್ಟು ಕಳಿಸುವಂಥದ್ದು ನಡೀತಾ ಇದೆ. ಅದೇ ಸ್ಥಿತಿ ನಮ್ಮ ಜಿಲ್ಲೆಗೆ ಬರೋದು ಬಹಳ ದೂರ ಇಲ್ಲ. ಈ ನದಿ ಜೋಡಣೆಯ ಯೋಜನೆ ಇರ್ಬೋದು, ಇನ್ಯಾವುದೇ ಯೋಜನೆ ಇರ್ಬೋದು, ಈ ಜಿಲ್ಲೆಗೆ ಬರುವಂಥ ಪರಿಸರ ಮಾರಕವಾದಂಥ ಎಲ್ಲ ಯೋಜನೆಗಳು ಒಂದಲ್ಲ ಒಂದಿನ ನಮ್ಮ ಮಕ್ಕಳು ಮನೆಯೂ ಇಲ್ಲದೆ, ಹೊಲವೂ ಇಲ್ಲದೆ ಎಲ್ಲೆಲ್ಲೋ ಬದುಕುವಂಥ ಸ್ಥಿತಿ ಬರ್ಬೋದು ಅನ್ನುವಂಥ ಒಂದು ಎಚ್ಚರಿಕೆಯ ಗಂಟೆಯನ್ನು ಪೂಜ್ಯ ಸ್ವಾಮಿಯವರು ನಮಗೆಲ್ಲ ಕೊಟ್ಟಿದ್ದಾರೆ. ಅದರಂತೆ ನಾವೆಲ್ಲ ಭಾರಿ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಸೇರಿದ್ದೀವಿ. ನಾವೆಲ್ಲರೂ ಪೂಜ್ಯ ಸ್ವಾಮೀಜಿಯವರಿಗೆ ಅವರ ಹಿಂದೆ ನಿಂತು ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ವ್ಯಕ್ತಪಡಿಸ್ತೇವೆ. ಆಗಲೇ ಹೇಳಿದಾಗೆ ಈ ಹೋರಾಟ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಈಗಲೇ ನಿಶ್ಚಿತ ಇಲ್ಲ. ಆದರೆ ಆ ಯಾವ ಹಂತಕ್ಕೆ ಹೋದರೂ ನಾವು ಪೂಜ್ಯ ಸ್ವಾಮೀಜಿಯವ್ರ ಜೊತೆಗಿದ್ದೇವೆ, ನಾವೆಲ್ಲ ಬಂಧುಗಳು ಅನ್ನುವಂಥ ಮಾತನ್ನು ಹೇಳಿ, ಸರ್ಕಾರಗಳು ಮತ್ತೊಮ್ಮೆ ಇದನ್ನು ಪರಿಶೀಲಿಸಬೇಕು. ಕಡೆ ಪಕ್ಷ ಒಂದು ಪಬ್ಲಿಕ್ ಹಿಯರಿಂಗ್, ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹ ಮಾಡಿ ಅದರ ಲಾಭ ಹಾನಿಗಳನ್ನು ಯೋಚನೆ ಮಾಡೋ ಕೆಲಸ ಆದರೂ ಸರ್ಕಾರ ಮಾಡಬೇಕು ಅನ್ನೋಂಥ ಮಾತನ್ನು ಹೇಳಿ, ಮತ್ತೊಮ್ಮೆ ನಾವೆಲ್ಲರೂ ಒಕ್ಕೊರಲಿನಿಂದ ಘೋಷಣೆ ಕೂಗಿ ಪೂಜ್ಯ ಸ್ವಾಮೀಜಿಯವರ ನೇತೃತ್ವದ ಈ ಹೋರಾಟಕ್ಕೆ, ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ನೇತೃತ್ವದ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದಂಥ